ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಗ್ಯಾಸ್ ಎಮರ್ಜೆನ್ಸಿ ಹೆಂಗಾಗಿದೆ ಅನ್ನುವಂತಹ ಸ್ಥಿತಿ. ಪುಣ್ಯಕ್ಕೆ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇದೆ, ಅದು ಏನಾದರೂ ಇದೇ ರೀತಿ ಆಗಿಬಿಟ್ರೆ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಸದ್ಯಕ್ಕೆ ಆಟೋ ಚಾಲಕರ ಸ್ಥಿತಿ ಬೀದಿಗೆ ಬರ್ತಾ ಇದೆ. ಈಗ ನೋಡಿ, ಬಳ್ಳಾರಿನಲ್ಲಿ ತೀವ್ರವಾಗ್ತಾ ಇದೆ ಆಟೋ ಗ್ಯಾಸ್ ಸಮಸ್ಯೆ. ಎಲ್ಲ ಜಿಲ್ಲೆಗಳಲ್ಲೂ ಇದೇ ಸ್ಥಿತಿ. ಆಸ್ಪತ್ರೆಗೆ ಹೋಗಬೇಕಾಗಿದ್ದ ಬಾಣಂತಿ ಆಟೋ ಸಿಗದೆ ಪರದಾಡ್ಬಿಟ್ಟಿದ್ದಾರೆ ಪಾಪ. ಗ್ಯಾಸ್ ಬಂಕಲ್ಲೇ ಸಿಕ್ಕಾಕೊಂಡು ಪರದಾಟ. ಅವ್ರೇನು ಮಾಡಿದ್ದಾರೆ, ಪ್ಯಾಸೆಂಜರ್ ಕೂರಿಸ್ಕೊಂಡ್ಬಿಟ್ಟಿದ್ದಾರೆ, ಬನ್ನಿ ಗ್ಯಾಸ್ ಹಾಕಿಸ್ಕೊಂಡು ಹೋಗೋಣ ಅಂತ. ಆಗಿಲ್ಲ, 5-6 ಕಿಲೋಮೀಟ್ರ್ ಆಟೋ ತಳ್ಕೊಂಡು ಬಂದಿದ್ದಾನೆ ಚಾಲಕ. ಎಂಥ ಸ್ಥಿತಿ ಆಗಿದೆ ನೋಡಿ. ಆಸ್ಪತ್ರೆಗೆ ಹೋಗಬೇಕು, ಗ್ಯಾಸ್ ಇಲ್ಲದೇ ನಿಂತಿದ್ದೀವಿ ಸಾರ್ ಅಂತ. ಫುಲ್ ಡ್ರೈ ಔಟ್ ಆಗಿಬಿಟ್ಟಿದೆ. ಆಟೋದಲ್ಲಿದ್ದ ಬಾಣಂತಿ ಕುಟುಂಬಸ್ಥರು ಅಳಲು ತೊಡ್ಕೋತಾ ಇದ್ದಾರೆ, ಏನು ಮಾಡೋದು, ಎಲ್ಲಿ ಹೋಗೋದು ಅಂತ. ಬಳ್ಳಾರಿನಲ್ಲಿ ತೀವ್ರವಾಗ್ತಾ ಇದೆ ಆಟೋ ಗ್ಯಾಸ್ ಸಮಸ್ಯೆ. ನಾವು ನಿಮಗೆ ಪ್ರತಿ ಜಿಲ್ಲೆಯ ಮಾಹಿತಿನೂ ಕೊಡ್ತೀವಿ. ಒಂದೊಂದು ಜಿಲ್ಲೆನಲ್ಲಿ ಒಂದೊಂದು ಕತೆ ನೋಡಿ ಪಾಪ. ಪುಟಾಣಿ ಮಗು ಇಟ್ಕೊಂಡು ಬಾಣಂತಿ ಆಟೋದಲ್ಲೇ ಕೂತಿರಬೇಕಾದ ಪರಿಸ್ಥಿತಿ. ಮೊದಲೆಲ್ಲ ಏನು, ಈವನ್ ಗ್ಯಾಸ್ ಖಾಲಿ ಆದರೂ ಕೂಡ ಪ್ಯಾಸೆಂಜರ್ ಕೂರಿಸ್ಕೊಂಡು ಹಾಗೆ ನಿಯರ್ ಬೈ ಸ್ಟೇಷನ್ಗೆ ಹೋಗಿ ಫಿಲ್ ಮಾಡಿಸ್ಕೊಂಡು ಹೊರಟೋಗ್ತಾ ಇದ್ರು. ಬಟ್ ಈಗ ಹಂಗಿಲ್ವಲ್ಲ, ಅದು ಸಮಸ್ಯೆ ಆಗಿರೋದು. ಗ್ಯಾಸ್ ಇಲ್ಲ ಅಂತಾರೆ, ಈಗ ಬಾಣಂತಿ ಕರ್ಕೊಂಡು ಹೋಗ್ಬೇಕು ಒಬ್ರಿಗೆ. ಅಂದ್ರೆ ಇದಿಷ್ಟು ಆಟೋದಲ್ಲಿ ಇರ್ತಕ್ಕಂಥವ್ರು. ಮತ್ತೊಬ್ರು ಇಲ್ಲಿ ಆಟೋ ಚಾಲಕರು, ಅವ್ರು ಮಾತಾಡ್ಸೋಣ. ಬ್ರದರ್, ಈಗ ಎಷ್ಟೊತ್ತಾಯ್ತು ನೀವು ಇಲ್ಲೆಲ್ಲ ನಿಂತ್ಕೊಂಡು? ಈಗ 1-2 ಗಂಟೆ ಮೇಲೆ ಆಯಿತು. ಇಲ್ಲಿ ಡೆಲಿವರಿ ಪೇಷಂಟ್ ಬೇಬಿ ಇದ್ದಾರೆ, ಅವ್ರಿಗೆ ಹೆಚ್ಚು ಕಡಿಮೆ ಆದರೆ ಈ ಬಿಸಿಲ್ನಾಗ ಏನು ಮಾಡಬೇಕು? ನಮ್ಮ ಆಟೋ ಚಾಲಕದವ್ರಿಗೆ ಹಿಂಗಾದರೆ ಇನ್ನು ಬೇರೆ ಸಾರ್ವಜನಿಕರಿಗೆ ಪರಿಸ್ಥಿತಿ ಹೆಂಗಿರ್ಬೋದು? ನೋಡಿದ್ರೆ ಕ್ಯೂ ಅಷ್ಟಕ್ಕೊಂದು ಇದಾವೆ. ಗ್ಯಾಸ್ ಎಷ್ಟೋ ಬಂಕ್ ಇದಾವೆ, ಗ್ಯಾಸೇ ಸಿಗೋಲ್ದು. ಎಲ್ಲಿ ನೋಡಿದ್ರು ಕೂಡ ಗ್ಯಾಸ್ ಇಲ್ಲ. ಎಮರ್ಜೆನ್ಸಿ ಹೋಗ್ಬೇಕು, ಹೋಗೋಕ್ಕಾಗ್ತಾ ಇಲ್ಲ. ಇವಾಗ ಎಲ್ಲಿ ಮಾಡಬೇಕು ಏನಿಲ್ಲ, ಕ್ಯೂ ಆಗ್ಬಿಟ್ಟತ್ ಆಟೋ. ಗ್ಯಾಸ್ ಇಲ್ಲ, ಏನಿಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅರ್ಜೆಂಟ್. 9 ಕಿಲೋಮೀಟ್ರಿಂದ ತಳ್ಕೊಂಬಂದಿನಿ. ಅವ್ರದ್ದು ಗ್ಯಾಸ್ ಕೂಡ ಖಾಲಿ ಆಗಿರ್ತದೆ. ಅವ್ರದ್ದೇ ಗ್ಯಾಸ್, ಅವ್ರದ್ದೇ ಆಟೋ, ಅವ್ರದ್ದೇ ಪೇಷಂಟು. ಪಾಪ ಅವ್ರದ್ದೇ ಗ್ಯಾಸ್ ಖಾಲಿ ಆಗಿದ್ರೆ ನನಗೆ ಫೋನ್ ಮಾಡಿದಾಗ ನಾನು ತಳ್ಕೊಂಬಂದಿನಿ. ಇವಾಗ ನೋಡಿದ್ರೆ ಇಲ್ಲಿ ಕೂಡ ಕ್ಯೂನಾಗ ನಿಂತೀವಿ. ಇವಾಗ ಪೇಷಂಟ್ ಕರ್ಕೊಂಡು ಹೋಗ್ಬೇಕು, ಗ್ಯಾಸ್ ಇಲ್ಲ. ಅಲ್ಲಿ ಕ್ಯೂನಾಗೆ ಹಂಗೆ ನಿಂತ್ಕೊಂಡಿವಿ. 1-2 ಗಂಟೆ ಆಯಿತು. ಅಂದ್ರೆ ಇದಿಷ್ಟು ಆಟೋ ಚಾಲಕರು ಹೇಳುವಂತ ಮಾತು. ಮತ್ತೊಂದು ಕಡೆಗೆ ಆಸ್ಪತ್ರೆಗೆ ಹೋಗ್ಬೇಕಾಗಿದ್ದಂತ ಕುಟುಂಬಸ್ಥರು ಕೂಡ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಆಸ್ಪತ್ರೆಗೆ ಎಮರ್ಜೆನ್ಸಿ ಹೋಗ್ಲೇಬೇಕು, ಆದ್ರೆ ಸುಮಾರು ಗಂಟೆಗಳಿಂದಲೂ ಸಹಿತ ನಾವು ಇಲ್ಲೇ ಕಾಯ್ತಾ ಇದ್ದೀವಿ. ಆದ್ರೆ ಯಾವುದೇ ಕಾರಣಕ್ಕೂ ಗ್ಯಾಸ್ ಸಿಗ್ತಾ ಇಲ್ಲ. ಆಟೋಗಳು ಸಿಕ್ಕಾಪಟ್ಟೆ ಕ್ಯೂ ನಿಂತ್ಕೊಂಡಿದ್ದಾವೆ. ಇಷ್ಟೊತ್ತಿನಿಂದ ನಾವು ಅಂದ್ರೆ ಎಮರ್ಜೆನ್ಸಿಗೆ ಹೋಗ್ಲಿಕ್ಕೂ ಕೂಡ ಆಗ್ತಾ ಇಲ್ಲ ಅನ್ನುವಂತ ಅಳಲನ್ನು ಅವರೆಲ್ಲರೂ ಕೂಡ ತೋಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಾಕಷ್ಟು ಜನರ ಮೇಲೆ ಈ ಒಂದು ಗ್ಯಾಸ್ನ ಅಭಾವ ಪರಿಣಾಮ ಬೀರಿರುವಂತದ್ದು ಕೇವಲ ಆಟೋ ಚಾಲಕರುಗಳ ಮಾತ್ರ ಅಲ್ಲ, ಆಟೋಗಳನ್ನು ನಂಬಿಕೊಂಡೇ ಜೀವನ ಮಾಡ್ತಾ ಇದ್ದಂಥವ್ರು, ಆಟೋಗಳನ್ನ ನಂಬಿಕೊಂಡು ಆಸ್ಪತ್ರೆಗಳಿಗೆ ಹೋಗ್ಬೇಕಾಗಿರುವಂತವ್ರು ಸಹಿತ ಇದೀಗ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಬೆಳಿಗ್ಗೆಯಿಂದಲೂ ಸಹಿತ ಬಳ್ಳಾರಿಯ ಏನು 2 ಗ್ಯಾಸ್ ಬಂಕ್ಗಳಿದಾವೆ, 2 ಬಂಕ್ಗಳ ಮುಂಭಾಗದಲ್ಲಿ ಇದೀಗ ಆಟೋ ಚಾಲಕರಿಗೂ ಕಿಲೋಮೀಟರ್ ಗಟ್ಟಲೆ ಇದೀಗ ಕ್ಯೂ ನಿಂತ್ಕೊಂಡಿರುವಂತದ್ದು. ಕ್ಯೂನಲ್ಲಿ ನಿಂತ್ಕೊಂಡೇನೆ ಗ್ಯಾಸ್ ಅನ್ನು ಹಾಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಏನು ತುರ್ತಾಗಿ ಹೋಗ್ಬೇಕಾಗಿದ್ದಂಥವ್ರು ಎಲ್ಲಿಯೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಆಗ್ತಲ್ಲ. ಹೀಗಾಗಿ ಸಾಕಷ್ಟು ಅಭಾವ ಕೂಡ ಸೃಷ್ಟಿಯಾಗಿರೋದ್ರಿಂದ ಆಟೋ ಚಾಲಕರು ಪರದಾಡ್ತಾ ಇದ್ರೆ. ಮತ್ತೊಂದು ಕಡೆಗೆ ಆಟೋಗಳನ್ನು ನಂಬಿಕೊಂಡು ಆಸ್ಪತ್ರೆಗಳಿಗೆ ಹೋಗ್ಬೇಕು ಅಂತೇಳಿ ಬಂದಂತವ್ರು ಇಡೀ ಶಾಪವನ್ನು ಆಗ್ತಾ ಇರುವಂತಹ ದೃಶ್ಯಾವಳಿಗಳು ಸಹಿತ ಬಳ್ಳಾರಿಯಲ್ಲಿ ಕಂಡು ಬರ್ತಾ ಇದ್ದಾವೆ. ಕ್ಯಾಮರಾಮನ್ ಭರತ್ ಜೊತೆ ಅಮರೀಶ್ ಎಲ್, ಹೊಮ್ಮಿನಾಳ ಪಬ್ಲಿಕ್ ಟಿವಿ, ಬಳ್ಳಾರಿ. ಓಕೆ, ನೋಡಿ, ಒಂದೊಂದು ಕಡೆ ಒಂದೊಂದು ರೀತಿ ಸಮಸ್ಯೆ ಆಗ್ತಾ ಇದೆ. ಬಳ್ಳಾರಿನಲ್ಲಿ ಒಂದು ರೀತಿ ಅಷ್ಟೇ.